ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ಇತ್ಕಿನ ಬೇಳೆ ಜೊತೆಗೆ ಮೊಳಕೆ ಹುರುಳಿಕಾಳನ್ನ ಉಪಯೋಗಿಸ್ಕೊಂಡು ನಮ್ಮನೆಯಲ್ಲಿ ನಾವು ಹೇಗೆ ಸಾಂಬಾರು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಒಂದು ಬಾಣಲಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯನ್ನು ಚೆನ್ನಾಗಿ ಹುರಿದುಕೊಂಡು ಅದರ ಜೊತೆಗೆ ತೆಂಗಿನಕಾಯಿ ಪೀಸಸ್, ಕೊತ್ತಂಬರಿ ಸ್ವಲ್ಪ, ಒಂದೆರಡು ಟೊಮೆಟೊ, ಚಕ್ಕೆ ಲವಂಗ ಎಲ್ಲದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರ ಜೊತೆಗೆ ಒಂದೆರಡು ಸ್ಪೂನ್ ಇಲ್ಲ ಅಂದರೆ 3 ಸ್ಪೂನ್ ಆಗುವಷ್ಟು, ನಿಮಗೆ ಕ್ವಾಂಟಿಟಿ ಸಾಂಬಾರು ಎಷ್ಟು ಬೇಕೋ ಅದರ ಪ್ರಕಾರ 2 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಧನಿಯಾ ಪೌಡರನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಿ ಸ್ಮೂತಾಗಿ. ಇಲ್ಲಿ ನಾನು ಮೊಳಕೆ ಹುರುಳಿಕಾಳು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಇತ್ಕಿದವರೆ ಬೇಳೆ ಕೂಡ ವಾಶ್ ಮಾಡಿ ಇಟ್ಟಿದ್ದೀನಿ ಸೈಡಲ್ಲಿ. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ಈರುಳ್ಳಿ ಹಾಕಿಬಿಟ್ಟು ಇತ್ಕಿದವರೆ ಬೇಳೆನ ಮಾತ್ರ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು, ಯಾಕೆಂದರೆ ಹಿಂಗೆ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ರುಬ್ಬಿರೋವಂಥ ಮಸಾಲೆ 1-2 ಸ್ಪೂನಷ್ಟು ಹಾಕಿ ಸ್ವಲ್ಪ ಹಂಗೆ ಫ್ರೈ ಮಾಡಿ. ನಂತರ ರುಬ್ಬಿರೋವಂಥ ಮಸಾಲೆ, ಮೊಳಕೆ ಹುರುಳಿಕಾಳು ಮತ್ತು ಇತ್ಕಿನ ಬೇಳೆ ಎಲ್ಲದನ್ನು ಹಾಕಿಬಿಟ್ಟು ಕುಕ್ಕರ್ಗೆ 1-2 ವಿಷಿಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಆಮೇಲೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ. ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಗ್ತಾಯಿದೆ. ಸಾಂಬಾರು ಜೊತೆಗೆ ಮುದ್ದೆ ಸಖತ್ತಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.